ನಮಸ್ಕಾರ, ನಾನು ಕೆ ಮೊಹಮ್ಮದ್ ಕಾಸಿಂ, ಐರನ್ ಲ್ಯಾಂಡ್ ನ್ಯೂಸ್ ಚಾನಲ್ ವತಿಯಿಂದ ನಿಡಗುರ್ತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸಂಡೂರು ತಾಲೂಕು. ಸುಮಾರು 19 ವರ್ಷದ ಬಳಿಕ ನಿಡಗುರ್ತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಡ್ತಿ ಮುಖ್ಯ ಗುರುಗಳಾಗಿ ಶ್ರೀ ಎ ಯರಿಸ್ವಾಮಿ ಸರ್ ಅವರು ಅಧಿಕಾರವನ್ನು ಸ್ವೀಕರಿಸಿದರು. ಈ ಒಂದು ಸಂದರ್ಭದಲ್ಲಿ ಅಧಿಕಾರವನ್ನು ಹಸ್ತಾಂತರಿಸಿದ ನಿಕಟಪೂರ್ವ ಮುಖ್ಯೋಪಾಧ್ಯಾಯರಂಥ ಡಿ ಬಸಪ್ಪ ಸರ್ ಅವರಿಂದ ಅಧಿಕಾರವನ್ನು ಸ್ವೀಕರಿಸಿದರು. ಈ ಒಂದು ಶುಭ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿದ್ದಣ್ಣ ಯಳವರ ಸರ್ ಅವರು ಹಾಗೂ ಎಲ್ಲ ಸರ್ವ ಸಿಬ್ಬಂದಿಯವರು ಹಾಜರಿದ್ದರು. ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ನಮ್ಮ ಆತ್ಮೀಯರಾಗಿರುವಂಥ ಶ್ರೀಯುತ ಯರಿಸ್ವಾಮಿ ಸರ್ ಅವರು ಈ ಹಿಂದೆ ಬಡ್ತಿ ಮುಖ್ಯಗುರುಗಳಾಗಿ ಸಿಕೆಹಳ್ಳಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ರು. ಈಗ ಹಿರಿಯ ಮುಖ್ಯಗುರುಗಳಾಗಿ ಬಡ್ತಿ ಹೊಂದಿ ಈ ಒಂದು ನಡಗುರ್ತಿ ಶಾಲೆಗೆ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಈ ದಿನ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಮೊದಲನೇದಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿಶೇಷವಾಗಿ ನಮಗೂ ಕೂಡ ಇದನ್ನ ಸಂತೋಷ. ಸುಮಾರು ದಿನಗಳ ಹಿಂಗೆ ನಾನು ಅಂದೇ ಹೋಗ್ಬೇಕಾದ್ರೆ ಸಾರುಗಳು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಅಧಿಕೃತವಾಗಿ ಶಾಲೆ ಒಳಗೆ ಸುಮಾರು 1998ರಿಂದ 2015ವರೆಗೆ ಈ ಶಾಲೆಯಲ್ಲಿ ಸಹಶಿಕ್ಷಕನಾಗಿ ಮುಖ್ಯ ಗುರುಗಳಾಗಿ ಕೂಡ ಪ್ರಭಾರಿ ಮುಖ್ಯ ಗುರುಗಳಾಗಿ ಕೂಡ ಕಾರ್ಯನಿರ್ವಹಿಸಿದ್ದೇನೆ. ಇಲ್ಲಿರುವಂಥ ಎಲ್ಲ ಅತಿಥಿ ಶಿಕ್ಷಕರು ನನ್ನ ಶಿಷ್ಯವರ್ಗ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಮತ್ತು ಸಂತೋಷ ಆಗ್ತದೆ. ಈ ಒಂದು ನನ್ನನ್ನು ಈ ಸಂದರ್ಭದಲ್ಲಿ ಬರಿಮಾಡಿಕೊಂಡು ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇಲ್ಲೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಸ್ನೇಹಿತರು, ಆತ್ಮೀಯರು ಮತ್ತು ಎಲ್ಲ ರಂಗದಲ್ಲಿ ನಮಗೆ ಸಹಕಾರವನ್ನು ನೀಡಿ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರು ಎ ಯರಿಸ್ವಾಮಿ ಸರ್ ಅವರು ಈ ಶಾಲೆಗೆ ಹಿರಿಯ ಮುಖ್ಯ ಗುರುಗಳಾಗಿ ಅಧಿಕಾರವನ್ನು ಸ್ವೀಕರಿಸಿರೋದು ಬಹಳ ಸಂತೋಷದಾಯಕವಾದಂಥ ವಿಚಾರ. ಇಂಥ ಸಂದರ್ಭದಲ್ಲಿ ನಾನು ಉಪಸ್ಥಿತನಿರೋದು ನನಗೆ ಇನ್ನೂ ಖುಷಿ. ಅದಕ್ಕಿಂತ ಖುಷಿ ಏನಂತ ಹೇಳಿದ್ರೆ, ನಾವು ಮೂವರು ಒಂದೇ ಸ್ಕೂಲಲ್ಲಿ ಓದಿರೋರು. ನನಗಿಂತ ಸೀನಿಯರ್ ನಮ್ಮ ಬಸಣ್ಣ, ನನಗಿಂತ ಜೂನಿಯರ್ ನಮ್ಮ ಸಿದ್ದರಾಮಯ್ಯ, ನಾನು ಇವರಿಬ್ಬರು ಮಧ್ಯೆ ಇರೋರು. ನಾಗೇಶ್ ಸರ್ ಇವರು ಸೇಮು. ನಾವು 4 ಒಂದೇ ಸ್ಕೂಲಾಗಿ ಓದಿರೋರು. ಇಲ್ಲೇ ಬಂಡ್ರೆ ಸ್ಕೂಲ್ ಇಲ್ದಿದ್ರೆ ನಾವೆಲ್ಲಿ ದನ ಕಾಯಕ್ಕೆ ಹೋಗಿದ್ವೋ ಏನೋ ಗೊತ್ತಿಲ್ಲ. ಆದ್ರೆ ನಮ್ಮ ಹೈಸ್ಕೂಲ್ ನಮ್ಮೆಲ್ಲರನ್ನ ಒಂದು ಅಕ್ಷರದ ಹಂತಕ್ಕೆ ತಂದು ನಿಲ್ಸಿದೆ. ನಾವು ವಿದ್ಯಾವಂತರು, ರೊಕ್ಕ ಇರೋರಂತ್ರ ಕೆಲಸ ಮಾಡೋದು ದೊಡ್ಡಾಗದಲ್ಲ. ಎಲ್ಲಿ ವಿದ್ಯೆ ಇಲ್ಲ, ಯಾರು ಅಕ್ಷರವನ್ನ ಕಂಡ್ರೆ ಭಯ ಪಡ್ತಾರೋ, ಯಾರು ಅಕ್ಷರವಂತರನ್ನ ಕಂಡ್ರೆ ಭಯ ಪಡ್ತಾರೋ ಅಂಥವ್ರ ಮಧ್ಯೆ ಇದ್ದು ಮಕ್ಕಳಿಗೆ ನಾವು ಶಿಕ್ಷಣ ಕೊಟ್ಟ ಅಂತ ಪೋಷಕರನ್ನ ತಮ್ಮ ಹತ್ರ ಕರ್ಕೊಂಡು ಅವ್ರದೇ ಬಂಡವಾಳದಲ್ಲಿ ನಾವು ನಮ್ಮ ಗೌರ್ಮೆಂಟ್ ಶಾಲೆ ಒಳಗೆ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಿಜಕ್ಕೂ ಆಶ್ಚರ್ಯಕರ ಮತ್ತು ಒಂದು ಸಾಧನೆ. ಅದು ಸಾಧನೆ ಅಂದ್ರೆ ತಪ್ಪು, ಯಾವುದೇ ಕಾರಣಕ್ಕೂ ತಪ್ಪಾಗ್ಲಿಕ್ಕಿಲ್ಲ. ಅಂತ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿ. ಇಂಥ ಶಿಕ್ಷಕರು ನಿಮ್ಮ ಶಾಲೆಗೆ ಬಂದಿರೋದ್ರಿಂದ ನೀವೆಲ್ಲರೂ ಸಹಕಾರವನ್ನು ನೀಡ್ರಿ. ಈಗ ನಾವು ನಮ್ಮ ಮಕ್ಕಳು ನಮಗೆ ಊಟ ಹಾಕ್ತಾರ ಇಲ್ಲ, ಆದರೆ ಈ ಮಕ್ಕಳ ಹೆಸರು ಹೇಳ್ಕೊಂಡು ನಾವೆಲ್ಲರೂ ನಾವು ತುತ್ತ ಅನ್ನವನ್ನು ತಿನ್ನೋದು ಸಹಿತ ಈ ಮಕ್ಕಳಿಂದಲೇ. ಈ ಮಕ್ಕಳಿಗೆ ಮತ್ತು ಇಲಾಖೆಗೆ ನಾವು ಪ್ರಾಮಾಣಿಕವಾಗಿ ನಾವು ಸೇವೆಯನ್ನು ಸಲ್ಲಿಸ್ತೀವಿ ಅಂತಕ್ಕಂಥ ಕಟಿಬದ್ಧರಾಗಿ ನಾವು ಕೆಲಸ ಮಾಡೋಣ. ಆ ಕೆಲಸವನ್ನು ಅವ್ರು ತಗಂತಾರೆ. ಅಂತ ಕ್ರಿಯಾಶೀಲ ವ್ಯಕ್ತಿ. ವಾಮಕ್ಷೇಮ ನಿನ್ನದಯ್ಯ, ಎನ್ನ ಅನಿರುದ್ಧಿ ನಿನ್ನದಯ್ಯ, ಎನ್ನ ಮಾನಾಪಮಾನ ನಿನ್ನದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿಕ್ಕಿತೆ ಕೂಡಲ ಸಂಗಮ ಎನ್ನುವಂತೆ ಎಲ್ಲಕ್ಕೂ ನಾವೇ ಕಾರಣರು. ನಾವು ಅಪಮಾನ ಆದ್ರೂ ನಾವೇ ಕಾರಣರು, ನಾವು ಹಾನಿ ಆದ್ರೂ ನಾವೇ ಕಾರಣರು, ನಾವು ಹೆಚ್ಚು ಬೆಳೆದ್ಲಿಕ್ಕೂ ನಾವೇ ಕಾರಣರು. ನಾವು ಹೆಚ್ಚು ಬೆಳೆದಾಗ ನಮ್ದೇ ಬೆಂತಟ್ಕೊಳೋದು, ಕೆಟ್ಟದಾದಾಗ ಬೇರೆಯವರಿಗೆ ಬೆಳು ಮಾಡ್ತಕ್ಕಂಥದ್ದು ಇದು ಮನುಷ್ಯನ ಸಹಜ ಗುಣ. ಆ ರೀತಿ ಆಗ್ಬಾರ್ದು. ನಮ್ಮ 12ನೇ ಶತಮಾನದ ಶರಣರು ಹಾಕಿ ಕೊಟ್ಟಿರ್ತಕ್ಕಂಥ ಕಾಯಕವೇ ಕೈಲಾಸ ಎನ್ನುವ ಒಂದು ನುಡಿ, ನಾವು ಕಾಯಕವನ್ನ ಯಾವುದೇ ದೋಷ ಇಲ್ಲದೆ ಮಾಡ್ಕೊಂಡು ಹೋಗ್ಲಿಕ್ಕೆ ಒಬ್ಬ ಮಾರ್ಗದರ್ಶಕ ಬೇಕಿತ್ತು. ಅಂತ ಮಾರ್ಗದರ್ಶಕ ಶಿಕ್ಷಕರು ನಿಮ್ಮ ಮಧ್ಯೆ ಬಂದಿದ್ದಾರೆ. ನೀವೆಲ್ಲರೂ ಮಾಡಿದೆನೆಂಬುದು ಮನದಲ್ಲಿ ಒಳೆದರೆ ಹೇಡಿಸಿ ಕಾಡಿಸಿ ಶಿವನ ಡೊಂಗರ, ಲಿಂಗಕ್ಕೆ ಮಾಡಿದೆ ನೆನ್ನೆರು, ಜಂಗಮಕ್ಕೆ ನೀಡಿದೆ ನೆನ್ನದಿರು, ಮಾಡಿದ್ದು ನೀಡಿದ್ದು ಮನದಲ್ಲಿ ಒಳೆಯದಿದ್ದರೆ ಬೇಡಿದ್ದು ಕೊಡುವಾತ ನಮ್ಮ ಕೂಡಲ ಸಂಗಮ ದೇವ. ನಾವು ಮಾಡಿವಿ ಅಂತ ನಾವು ಬೆನ್ ತೊಟ್ಕೊಳೋದ್ ಬೇಡ. ನಾವು ಮಾಡಿದ್ದು ನೀಡಿದ್ದು ಅದು ನಾವು ಮನದಲ್ಲಿ ಬರ್ದೇ ಇದ್ರೆ ಅದು ನಿಜವಾಗ್ಲೂ
ನಮಗೆ ಬೇಡಿದ್ ಕೊಡ್ತಾನಂತೆ ನಮ್ಮ ಕೂಡಲ ಸಂಗಮ ದೇವ. ಎಲ್ರು ನಮಗೆ ಸಹಕಾರವನ್ನು ನೀಡಿ ಈ ಶಾಲೆಯ ಉನ್ನತಿಗೆ ನೀವೆಲ್ಲರೂ ಸಹಕರಿಸ್ರಿ ಅಂತ ಹೇಳ್ತಾ ನಾನು ಮಾತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಕಾರ್ಯ ಯಶಸ್ವಿಯಾಗಿ ಇನ್ನೂ 2 ವರ್ಷಗಳ ಕಾಲ ಈ ಶಾಲೆಗೆ ಸಮರ್ಪಕ ಸೇವೆ ಸಲ್ಲಿಸ್ಲಿ ಅಂತೇಳಿ ತಮಗೆ ಶುಭ ಹಾರೈಸ್ತೀನಿ. ಜೊತೆಗೆ ಎಲ್ಲಾ ಇವತ್ತು ಹಿರಿಯರು ತಮ್ಮ ಒಂದು ಅಭಿಮಾನಕ್ಕೆ ಮನಸೋತು ಎಲ್ಲಾ ಹಿರಿಯರು ಬಂದು ತಮ್ಮನ್ನ ಮುಕ್ತ ಕಂಠದಿಂದ ಮಾತನಾಡಿದ್ದಾರೆ. ಅದೇ ಸಿಕೆಹಳ್ಳಿ ಶಾಲೆಯಿಂದ ಹಿರಿಯ ಬಡ್ತಿ ಮುಖ್ಯ ಗುರುಗಳಾಗಿ ಬಡ್ತಿಯನ್ನು ಹೊಂದಿ ಇವತ್ತು ಕೊನೆ ಗಳಿಗೆಯಲ್ಲಿ ಸಾಗರಕ್ಕೆ ಸರ್ ಬಂದಿದ್ದಾರೆ. ಇವತ್ತು ಇದು ದೊಡ್ಡ ಶಾಲೆ, ನಡಗುರ್ತಿ ಶಾಲೆ ಅಂತಂದ್ರೆ ಇಂಥ ಶಾಲೆಗೆ ಇವತ್ತು ಬಡ್ತಿ ಹೊಂದಿ ಪದಗ್ರಹಣವನ್ನು ಹೊಂದಿರತಕ್ಕಂಥ ಶ್ರೀಯುತ ನನಗಂತೂ ಬಹಳ ನೆಚ್ಚಿನ ಗುರುಗಳು ಅಂತಾನೆ ನಾನು ಭಾವಿಸಿದ್ದೀನಿ. ಶ್ರೀಯುತ ಯರಸ್ವಾಮಿ ಸರ್ ಅವರಿಗೆ ಮೊಟ್ಟ ಮೊದಲನೇದಾಗಿ ಆ ಭಗವಂತ ಅವರಿಗೆ ಆರೋಗ್ಯ ನೀಡಲಿ, ಮತ್ತೆ ಇಲ್ಲೂ ಹೆಚ್ಚಿನ ಒಂದು ಕೆಲಸ ಮಾಡಲಿಕ್ಕೆ ಅವರಿಗೆ ಶಕ್ತಿ ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಸರ್. ಸಾಧ್ಯ ಸೊ ಈಗಾಗಲೇ ಅವರು ರಿಸ್ಕ್ ತಗೊಳ್ತಾರೆ. ಯಾಕೆ ರಿಸ್ಕ್ ತಗೊಳ್ತಾರೆ ಅಂತಂದ್ರೆ, ನಾನು ಏನಾದ್ರೂ ಒಂದು ಪರಿವರ್ತನೆ ಮಾಡಬೇಕು, ಬದಲಾವಣೆ ಮಾಡೋದಲ್ಲ ಸರ್, ಪರಿವರ್ತನೆ ಮಾಡೋಕೆ ಮನುಷ್ಯ ಎಲ್ಲೇ ಒಂದು ಯಾವುದೋ ಒಂದು ಕ್ಷೇತ್ರಕ್ಕೆ ಹೋದ್ರು ಕೂಡ ಅಲ್ಲಿ ಒಂದು ಪರಿವರ್ತನೆಯನ್ನು ಮಾಡಬೇಕು. ಆ ಒಂದು ರಿಸ್ಕ್ ತಗೊಳ್ಳೋರು ಯಾರು ರಿಸ್ಕ್ ತಗೊಳ್ತಾರೆ ಅವರಿಂದ ಮಾತ್ರ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಸರ್. ಈಗ ಸರ್ ಬಂದರೆ ಏನೋ ಕನಸಿಟ್ಕೊಂಡು ಬಂದಿದ್ದಾರೆ. ನಾನು ಇಲ್ಲಿ ಬಂದ ತಕ್ಷಣ ನೋಡಿದೆ ಸರ್ ಮನಸ್ಸಿನಲ್ಲಿ ಏನ್ ಬಂದಿದೆ ಅಂತ ನನಗೆ ಅರ್ಥ ಆಗಿದೆ. ಇಲ್ಲಿ ಏನೇನು ನಾನು ಬದಲಾವಣೆ ಮಾಡಬೇಕು, ಏನು ಪರಿವರ್ತನೆ ಮಾಡಬೇಕು, ಇಲ್ಲಿ ಯಾವ ರೀತಿ ನಾನು ಇನ್ನು ಹೆಚ್ಚಿನ ಒಂದು ಕೆಲಸವನ್ನು ಮಾಡ್ಬೇಕು, ನನ್ನ ಕೊನೆ ಒಂದು ವೃತ್ತಿ ಗಳಿಗೆ ಸಿಕ್ಕಿರೋದು ಚೆನ್ನಾಗಿ ಅನ್ನುವಂಥ ಕನಸುಗಳನ್ನು ಕೂಡ ಸರ್ ಹೊತ್ಕೊಂಡ್ಬಂದರೆ ಆ ಎಲ್ಲ ಕನಸುಗಳು ನನಸಾಗ್ಲಿಕ್ಕೆ ಆ ಭಗವಂತ ಸರ್ ನಿಮಗೆ ಶಕ್ತಿ ಕೊಡ್ಲಿ, ಆರೋಗ್ಯ ಕೊಡ್ಲಿ ಸರ್. ನಾನು ನಿಜವಾಗ್ಲೂ ಹೃದಯಪೂರ್ವಕವಾಗಿ ನಿಮ್ಮನ್ನ ಸರ್ ನಾನು ಆ ದೇವರ ಹತ್ರ, ಭಗವಂತನ ಹತ್ರ ಒಂದು ಸಂಕಲ್ಪ ಮಾಡ್ಕೊಳ್ತೀನಿ. ಹೆಚ್ಚು ಹೆಚ್ಚು ಕೆಲಸ ಮಾಡಿ ನಿಮ್ಮ ಹೆಜ್ಜೆ ಗುರುತುಗಳು ಸರ್ ಈ ಒಂದು ಶಾಲೆಯಲ್ಲಿ, ಈ ಗ್ರಾಮದಲ್ಲಿ ಇರಲಿ ಅಂತ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ನಿಮಗೆ ಒಳ್ಳೇದಾಗಲಿ ಸರ್. ನಮ್ಮೆಲ್ಲರ ಒಂದು ಅಪೇಕ್ಷೆ ಅಷ್ಟೇ, ನಿಮ್ಮಿಂದ ಈ ಎಲ್ಲ ವೃತ್ತಿ ಬಾಂಧವರು ಮತ್ತು ಶಾಲಾ ಮಕ್ಕಳು ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸರ್ ನಿಮಗೆ ಶುಭವನ್ನು ಕೋರ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಹಾಗಾಗಿ ನಮ್ಮ ಮುಖ್ಯ ಗುರುಗಳ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಅವರು ಬಹಳ ನಿಷ್ಠುರವಾದಿ. ಆಮೇಲೆ ಸಮಯ ಪಾಲನೆಯಲ್ಲಿ ಅವ್ರು ಯಾರಿಗೂ ಕೇರ್ ಮಾಡೋನಲ್ಲ. ನಾನು ಸೀನಿಯರ್ ಇದ್ದೀನಿ ಸರ್, ನಿಮ್ಕಿನ್ನ 1 ವರ್ಷ ನಾನು ದೊಡ್ಡವನ್ ಸರ್ ಅಂತ ಹೇಳಿದ್ರು ಕೂಡ ಮಾತು ಕೇಳೋ ಮನುಷ್ಯ ಅಲ್ಲೇ ಅಲ್ಲ ಅವರು. ಆದ್ರೆ ಶಿಕ್ಷಕರನ್ನ ಒಂದೇ ಮುಷ್ಟಿ ಒಳಗೆ ಇಟ್ಕೊಂಡು ಹೋಗ್ತಕ್ಕಂತ ಒಂದು ಕೌಶಲ್ಯ ಏನಿದೆ ಅದು ಮಾತ್ರ ಅವ್ರ ಹತ್ರ ಬಹಳ ಇದೆ. ಆದ್ರೆ ಇನ್ನೊಂದು, ಶಿಕ್ಷಕರಿಗೆ ಏನಾದ್ರು ಬೇಕಪ್ಪ ಅಂತಂದ್ರೆ ತಕ್ಷಣ ಅದನ್ನು ವ್ಯವಸ್ಥೆ ಮಾಡ್ತಕ್ಕಂಥ ಗುಣನೂ ಇದೆ. ಯಾಕಂದ್ರೆ ಈ ಪರೋಪಕಾರಾಯ ಫಲಂತಿ ವೃಕ್ಷ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಮರ ಗಿಡಗಳು ನಮ್ಮನ್ನು ಕೇಳಿ ಹಣ್ಣು ಬಿಡಲ್ಲ. ಅವರು ಬೇರೆಯವರು ಬದುಕಲಿ ಅಂತ ಹೇಳಿಬಿಟ್ಟು ತಿಂದು ಬದುಕಲಿ ಅಂತ ಹೇಳಿಬಿಟ್ಟು ಅವು ಹಣ್ಣುಗಳನ್ನು ಕೊಡ್ತವೆ. ಆ ರೀತಿಯಾದಂತಹ ಮನುಷ್ಯ ನಮ್ಮ ಯರಸ್ವಾಮಿ ಸರ್ ಅವರು. ಇಲ್ಲಿವರೆಗೆ ಅವ್ರನ್ನ ಕರ್ಕೊಂಡ್ ಈ ಶಾಲೆಯಲ್ಲಿ ಕೂಡ ಅವ್ರು ಸುಮ್ಮನೆ ಬಂದಿಲ್ಲ, ನೀವು ಸುಮ್ಮನೆ ಬಂದಿರಿ ಅಂತ ಅನ್ಕೊಂಡಿರಿ. ಅವ್ರು ಬಹಳಷ್ಟು ಕನಸುಗಳನ್ನ ಕಂಡು ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು, ಈ ಶಾಲೆಯ ಪರಿಸರವನ್ನ ಯಾವ ರೀತಿ ಬದಲಾವಣೆಗಳನ್ನ ಮಾಡಬೇಕು, ಮಕ್ಕಳ ಗುಣಾತ್ಮಕ ಶಿಕ್ಷಣಕ್ಕೆ ಯಾವ ರೀತಿ ಒತ್ತು ಕೊಡಬೇಕು ಅನ್ನೋ ಒಂದು ಕನಸನ್ನ ಅವ್ರು ತಂದಾರೆ. ಅವರು ಪ್ರತಿದಿನ ಬೆಳಿಗ್ಗೆ ಮಕ್ಕಳಿಗೆ ಏನು ಹೇಳಬೇಕು ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಅವ್ರು ಹೇಳ್ತಾರೆ. ಅಲ್ಲಿ ನಮ್ಮ ಸಿಕೆಹಳ್ಳಿ ಒಳಗೆ ಕೂಡ ಇದೆ. ನಮಗೆ 9:45ಗೆ ನಾವು ಪ್ರೇಯರ್ ಆಯ್ತಪ್ಪ ಅಂತಂದ್ರೆ ಅವ್ರು 10 ಗಂಟೆವರೆಗೆ ಅವ್ರ ಭಾಷಣ ಇರ್ತಾ ಇತ್ತು. 5 ನಿಮಿಷದಲ್ಲಿ ನಾವು ಪ್ರೇಯರ್ಗಳನ್ನ ಮಾಡ್ತಾ ಇದ್ವಿ. ಈ ರೀತಿಯಾದಂತಹ ಒಂದು ಟೈಮ್ ಟೇಬಲ್ ಅವರಲ್ಲಿ ಇದೆ. ಹಾಗಾಗಿ ನಮ್ಮ ಸರ್ ಇಲ್ಲಿ ಬಂದು ಇಲ್ಲಿ ಎಲ್ಲ ಸಹ ಶಿಕ್ಷಕರು ಕೂಡ ಅವರಿಗೆ ಸಹಕಾರ ಕೊಟ್ರೆ ಅವರು ಕೂಡ ನಿಮ್ಮನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ವ್ಯಕ್ತಿ ಇಲ್ಲಿ ಬಂದಿದ್ದಾರೆ. ಅವ್ರನ್ನ ಕಾಪಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಸರ್, ಈ ಒಂದು ಶಾಲೆಯಲ್ಲಿ ತಮಗೂ ನಿಮ್ಮ ಸ್ಟಾಫಿಗೂ ಒಳ್ಳೇದಾಗೋ ರೀತಿಯಲ್ಲಿ ಆಗಲಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ ಸರ್. ಜೈ ಹಿಂದ್. ಅನುಭವ ಮಂಟಪ ನೋಡ್ದಂಗ ಆಯ್ತು ನಮಗೆಲ್ಲರಿಗೆ. ಮನೆ ಹಿರಿಯರಿಲ್ಲದ ಮನೆ, ಸ್ವಾಮಿಯರಿಲ್ಲದ ಮಠ ಅರ್ಥಪೂರ್ಣ ಆಗಲ್ಲಂತೆ. ಇಲ್ಲಿ ಎಲ್ಲರೂ ಅನುಭವ ಮಂಟಪದಲ್ಲಿ 12ನೇ ಶತಮಾನದ ಸೇರಿದ್ರೆ ಇದು 21ನೇ ಶತಮಾನದ ನಡುಗುರ್ತಿ ಅನುಭವ ಮಂಟಪ ನೋಡ್ದಂಗ ಆಯ್ತು ನಮಗೆ. ನಮ್ಮ ಯರಸ್ವಾಮಿ ಸರ್ ಅವರು 2ನೇ ಮುಖ್ಯ ಗುರುಗಳ ಬಡ್ತಿ ಬಂದು ಇಲ್ಲಿ ಶಾಲೆಗೆ ಬಂದಿದ್ದಾರೆ. ಅವರಿಗೆ ಎಲ್ಲ ಅನುಭವಗಳು ಬಹಳಷ್ಟು ನಮ್ಮ ಮಾರ್ಗದರ್ಶಕರು. ಆಮೇಲೆ ಯಜಮಾನ್ರಾದ್ಮೇಲೆ ಅವ್ರಿಗೆ ಒಂದು ಮನೆ ನಡೆಸ್ಬೇಕಂದ್ರೆ ಒಂದು ಮನೆಗೆ 4 ಜನ ಇದ್ರೆ ಎಷ್ಟೋ ಸಮಸ್ಯೆಗಳಿರ್ತವೆ. ಅವರು ಮಾತಷ್ಟೇ ಸ್ವಲ್ಪ ಕಠಿಣ ಇದ್ರು ಹೃದಯ ತಾಯಿ ಹೃದಯ ಇದ್ದಂಗ. ಅವ್ರು ಒಂದು ಜವಾಬ್ದಾರಿ ವಹಿತಿರ್ಬೇಕಾದ್ರೆ ಒಂದ್ 300 ಮಕ್ಕಳ ಜವಾಬ್ದಾರಿ ಇರ್ತೈತೆ, ಶಿಕ್ಷಕರ ಜವಾಬ್ದಾರಿ ಇರ್ತೈತೆ. ಇವತ್ತು ಸಣ್ಣದಾತಂದ್ರೆ 100 ಒಳ್ಳೆ ಕೆಲಸ ಆದ್ರೆ ಯಾರು ಮಾತಾಡಲ್ಲ, 1 ಕೆಟ್ಟ ಕೆಲಸ ಆದ್ರೆ ಮಾತಾಡ್ತಿರ್ತಾರೆ. ಅಂತ ಏಳು ಬೀಳುಗಳನ್ನ ಸಾಕಷ್ಟು ಕಂಡರೆ ನಮ್ಮಂತವ್ರಿಗೆ ಮಾರ್ಗದರ್ಶಕರು ನಮ್ಮ ಯರಸ್ವಾಮಿ ಸರ್ ಆಗಿರ್ಬೋದು, ಮುಖ್ಯ ಗುರುಗಳು ಸಿದ್ದರಾಮಯ್ಯ ಸರ್, ಕೃಷ್ಣನಾಯಕ್ ಸರ್, ನಾಗೇಶ್ ಸರ್, ತಿಪ್ಪೇಸ್ವಾಮಿ ಅವರು, ನಮ್ಮ ಶಶಿಧರ್ ಸರ್, ಮೇಡಮ್ ಅವರು, ನಮ್ಮ ರಮೇಶ್ ಸರ್ ಆಗಿರ್ಬೋದು, ನಮ್ಮ ಸಿದ್ದಣ್ಣ ಸರ್, ಎಲ್ಲರಿಗೂ
ವಂದನೆಗಳನ್ನು ಸಲ್ಲಿಸುತ್ತಾ ಒಳ್ಳೆ ಶಿಕ್ಷಕರು ಸರ್. ಅವರಲ್ಲಿ ಒಳಗ ಹೊರಗೆ ಏನಿದ್ರೆ ಸ್ಪಷ್ಟ, ನೇರ, ದಿಟ್ಟ, ನಿರಂತರ ಇದ್ದಂಗೆ ಅವರು. ಆಮೇಲೆ ಬಂಡ್ರಿ ಕ್ಲಸ್ಟರ್ನ ಒಂದು ಮಣ್ಣಿನ ಒಂದು ಋಣ ನಂಗೆ ಎಲ್ಲಾ ಶಿಕ್ಷಕರು ಇಲ್ಲಿ ಸಿದ್ದರಾಮಯ್ಯ ಸರ್ ಇಲ್ಲಿ ಕೆಲಸ ಮಾಡ್ಯಾರ. ಮೂಲ ಶಾಲೆ ಒಳ್ಳೆ ಸ್ಟಾಫ್ ಸರ್, ಒಳ್ಳೆ ಶಿಕ್ಷಕರು. ಅವ್ರಿಗೆ ಒಳ್ಳೇದಾಗಲಿ ಸರ್. ಅವ್ರಿಗೆ ಕುಟುಂಬ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಈ ಶಾಲೆಯನ್ನು ಇನ್ನೂ ಎಲ್ಲ ಸರ್ ಚೆನ್ನಾಗ ಮಾಡ್ಯಾರ. ಇನ್ನೂ ಸ್ವಲ್ಪ ಅವರ ಅವಧಿಗೆ ಬದಲಾವಣೆ ಆಗ್ಲಿ, ನಮ್ಮಂತ ಕಿರಿಯ ಶಿಕ್ಷಕರಿಗೆ ಮಾರ್ಗದರ್ಶನ ಆಗ್ಲಿ, ದಾರಿದೀಪ ಆಗ್ಲಿ ಅಂತ ಹೇಳ್ತಾ ಅವ್ರಿಗೆ ಭವಿಷ್ಯ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡ್ಲಿ, ಇನ್ನೂ ಒಳ್ಳೆ ರೀತಿಯಲ್ಲಿ ಈ ಶಾಲೆ ಮುಂದುವರಲಿ ಅಂತ ಆಶಿಸುತ್ತಾ ನಮ್ಮ ಮಾತುಗಳನ್ನು ಮುಗಿಸ್ತೇನೆ ಸರ್. ಎಲ್ಲರಿಗೂ ನಮಸ್ಕಾರ ಸರ್. ಸಾರ್ ನಾನು ಕಂಡಂತೆ ಸಾರ್, ನಾನು ಇಲ್ಲಿ CRP ಬಂದಾಗ ಕಾಳಿಂಗರಲ್ಲಿ ಮುಖ್ಯಗಳಿದ್ರು. ಅವಾಗಲೇ ಒಳ್ಳೆ ಹೆಸರು ಅವ್ರದಲ್ಲಿ. ಅವಾಗಲೇ ಕಾಳಿಂಗರ ಪ್ರಕಾಶ್ ಹೇಳ್ತಿದ್ರು ನಮ್ಮ CRP ಅವ್ರು. ಕಾಳಿಂಗರ ನಮ್ಮ ಸಾರ್ ಏನು ಕೊಟ್ಟರು ಕೂಡ ನೀಟಾಗಿ ಕೆಲಸ ಮಾಡಿ. ಆಮೇಲೆ ನಮ್ಮ ಇದು ನೆಕ್ಸ್ಟ್ ಇದಕ್ಕೆ ಬಂದ್ರು, ಯಾವ್ದು ಸರ್, ಸಿಕೇಳಿ ಬಂದ್ರು ಕೂಡ ಬಹಳ ಸಾಕಷ್ಟು ಕೆಲಸ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು. ನಾನು ಕೂಡ 2-3 ಸಲ ವಿಸಿಟ್ ಮಾಡಿದ್ದೆ. ಅದನ್ನ ನೋಡಿ ನಾವು ಕಲಿಬೇಕು. ಇನ್ನು ನಮ್ದು ಸರ್ವಿಸ್ ಬಹಳ ಇದೆ. ಹಾಗಾಗಿ ನಿಮ್ಮ ಮಾರ್ಗದರ್ಶನ ನಮ್ಮ ಮೇಲೂ ಕೂಡ ಇರಲಿ ಸರ್. ನಿಮ್ ನೋಡಿ ನಾವು ಕಲ್ತಿದ್ದೀವಿ, ಮುಂದೆ ಕೂಡ ಕಲಿತೀವಿ ಅಂತ ಹೇಳ್ತಾ ಮಾತಾಡಕ್ಕೆ ಅವಕಾಶ ಕೊಟ್ಟರು ಎಲ್ಲರಿಗೂ ಧನ್ಯವಾದ. ಫಸ್ಟ್ನೇದಾಗಿ ನಾನು ಈ ಶಾಲೆ ಬಗ್ಗೆ, ಬಸಪ್ಪ ಸಾರ್ ಬಗ್ಗೆ ಇವ್ರ ಹತ್ರ ತಿಳ್ಕೊಂಡು, ಆಮೇಲೆ ಸಿದ್ದರಾಮಯ್ಯ ಸಾರ್ ಇಲ್ಲಿ ಕೆಲಸ ಮಾಡಾಗಿದ್ರು. ಅದಾದ ನಂತರ ಶಶಿಧರ್ ಸಾರನ್ನು ಕೂಡ ಕೇಳಿದೆ, ಸರ್ ಇಲ್ಲಿ ಹೆಂಗ ಅನುಕೂಲ ಬಂದ್ರೆ ಚೆನ್ನಾಗಾಗ್ತದೆ ಅಂತ ಕೇಳಿದಾಗ ಶಶಿಧರ್ ಸಾರ್ ಕೂಡ ಇಲ್ಲ ಸರ್ ಉತ್ತಮವಾಗಿದೆ, ನಮಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿ ಏನಂತಂದ್ರೆ ಹಾಜರಾತಿ. ಈಗಿನ ಒಂದು ವಾತಾವರಣದಲ್ಲಿ ಹಾಜರಾತಿ ಚೆನ್ನಾಗಿತ್ತು ಅಂತಂದ್ರೆ ನಾವು ಏನಾದ್ರೂ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ತಿಳ್ಕೊಂಡಾಗ ಸರ್ 80 to 90% ಹಾಜರಾತಿ ಬಹಳ ಚೆನ್ನಾಗಿದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆಮೇಲೆ ಬಸಪ್ಪ ಸಾರ್ ಕೂಡ ಸರ್ ನಾವು ಇವರು ಮೇ ತಿಂಗಳಲ್ಲಿ ನಿವೃತ್ತಿ ಹೊಂದೋದ್ರಿಂದ ನಾನು ಕೂಡ ಈಗ ಆ ಒಂದು ಸ್ಥಳಕ್ಕೆ ಹೋಗೋಣ ಅಂತಕ್ಕಂಥದ್ದು, ಇಲ್ಲಿ ವಾತಾವರಣ ಚೆನ್ನಾಗಿದೆ ಅಂತಕ್ಕಂಥದ್ದು ಕಂಡು ಬಂದಾಗ ಬೇರೆ ಹೋಲಿಸಿದಾಗ ನಾನು ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡೆ. ಸುಮ್ಮನೆ ಗಂಟೆಗಟ್ಲೆ ಪಾಠ ಮಾಡಿ ಹೇಳ್ತೀವಲ್ಲ, ಆ ಹೇಳೋದಕ್ಕಿಂತ ನಾವು ಹೇಳಿರ್ತಕ್ಕಂಥ ವಿಷಯ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಮುಟ್ಟಿದೆ ಅಂತಕ್ಕಂಥದನ್ನ ಮೌಲ್ಯಮಾಪನ ಮಾಡ್ಬೇಕು. ಆಗ ಮಾತ್ರ ಶಿಕ್ಷಕ ಕಲಿಸಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಇನ್ನು ಮುಂದೆ ಸಹಿತ ನಾವೆಲ್ಲರೂ ಇಲ್ಲಿಗೆ ಈಗಾಗಲೇ ಸಾರ್ಗಳು ಹೇಳಿದ್ರು, ನಾವು ಎಲ್ಲರೂ ಸೇರಿ ಈಗ ಹೆಡ್ ಮಾಸ್ಟರ್ ಆದ ತಕ್ಷಣ ನಾವು ಕೆಲಸ ಕಾರ್ಯಗಳನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಎಲ್ಲ ಆಗ್ತಕ್ಕಂಥದ್ದಲ್ಲ. ಇಲ್ಲಿ ಎಲ್ಲರೂ ಸೇರಿ ಒಟ್ಟಾರೆಯಾಗಿ ನಾವು ಒಂದು ಕಲ್ಪನೆಯನ್ನು ಕಟ್ಕೋಬೇಕು. ನಾವು ಆದರ್ಶ ಒಂದು ಶಾಲೆಯನ್ನು, ಒಂದು ಮಾದರಿ ಶಾಲೆಯನ್ನು ಮಾಡ್ಬೇಕಾದ್ರೆ ಎಲ್ಲರೂ ಒಂದು ಒಳ್ಳೆಯ ಒಂದು ನಿರ್ಧಾರಗಳನ್ನು, ತಂತ್ರಾಂಶಗಳನ್ನು, ತಂತ್ರಗಾರಿಕೆಯನ್ನು ಇಟ್ಕೊಂಡ್ಬಿಟ್ಟು ಆ ಶಾಲೆಯನ್ನು ಅಭಿವೃದ್ಧಿ ಪಡಿಸ್ಬೇಕು. ಆ ನಿಟ್ಟಿನಲ್ಲಿ ಮಾತ್ರ ನಾವೆಲ್ಲರೂ ಒಳ್ಳೆಯ ಒಂದು ಉತ್ತಮ ಶಾಲೆಯನ್ನಾಗಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತೆಲ್ಲ ತಾವೆಲ್ಲ ನಾನು ಹಾಜರಾಗ್ಲಿಕ್ಕೆ ಬಂದು ನೀವೆಲ್ಲರೂ ನನ್ನನ್ನು ಶುಭ ಕೋರಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.